ಕೆಎಡಿಬಿ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪೊರಕೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ರೈತರು ನಮ್ಮ ಜಮೀನು ಕೊಡೋದಿಲ್ಲ ಅಂತ ಸಿಟ್ಟಿಗೆದ್ದಿದ್ದಾರೆ. ಅಲ್ಲಿ ವಿಷಯ ಅಂತಂದ್ರೆ ಇಲ್ಲಿ ತರ ಬಿಡದಿ ತರ ಇದಕ್ಕೆ ಬಿಡದಿದ್ದು ಇನ್ನೂ ಕ್ಲಾರಿಟಿ ಇಲ್ಲ. ಅಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ, ಏನು ರಿಯಲ್ ಎಸ್ಟೇಟ್ ಅನ್ನೋ ರೀತಿಯಾಗಿ ಅಥವಾ ಸೈಟ್ ಮಾಡ್ತಾರೆ ಅನ್ನೋಂಥ ರೀತಿಯಾಗಿ ಮಾತ್ರ ಇಲ್ಲಿ ಚರ್ಚೆ ಇರುವಂಥದ್ದು. ಬಟ್ ಕೆಎಡಿಬಿ ಅಕ್ವೈರ್ ಮಾಡೋಕೆ ಹೊರಟಿದ್ದು ಚಿಕ್ಕಬಳ್ಳಾಪುರ. ಸೊ ಈಗ ಅಲ್ಲೂ ಕೂಡ ನೋಡಿದ್ರೆ ಆಫ್ಟರ್ ಎಫೆಕ್ಟ್ ಹಿಂಗೆ ಯದ್ವಾ ಎಲ್ಲೇಂದ್ರಲ್ಲಿ ಭೂಮಿ ತಗೊಳಕ್ ಹೋದ್ರೆ ಈಗ ಕೆಲವರು ರೀಸನ್ ಇಟ್ಟು ಕೊಡೋ ಅಕ್ವೈರ್ ಮಾಡೋಕೆ ಹೋದಂತ ಸಂದರ್ಭದಲ್ಲೂ ಕೂಡ ಕೆಲವರು ವಿರೋಧ ಮಾಡೋಕೆ ಶುರು ಮಾಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರು. ಪೊರಕೆ ಚಳವಳಿಯನ್ನ ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಅಲ್ಲಿ ವಯಸ್ಸಾದಂತವರು, ಅದರಲ್ಲೂ ಕೆಲ ಅಜ್ಜಿ ಅವರೆಲ್ಲ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ ಜೀವ ಕೊಡ್ತೀವಿ, ನಾವು ಜಮೀನು ಕೊಡಲ್ಲ. ಜಂಗಮಕೋಟೆ ಹೋಬಳಿಯಲ್ಲಿ 2800 ಎಕರೆ ಜಮೀನನ್ನ ಸ್ವಾಧೀನ ಮಾಡ್ಕೊಳ್ಳೋಕೆ ಪ್ಲಾನ್ ರೂಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಕಳೆದ 100 ದಿನಗಳಿಂದ ಜಿಲ್ಲಾಡಳಿತ ಭವನದ ಎದುರು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜಮೀನು ಕೊಡಲ್ಲ ನಾವು ಅಂತ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸ್ತಾ ಇದೆ. ಬಿಡದಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಅಂತ ಕುಮಾರಸ್ವಾಮಿ ಅವರಿಗೂ ಪ್ರಶ್ನೆ ಮಾಡ್ತಿದ್ದಾರೆ. ಬಿಡದಿಗೆ ಹೋಗಿ ನೀವು ರೈತರ ಜೊತೆ ಕೂರ್ತೀರಾ, ನಮ್ಮ ಜೊತೆಗೆ ಯಾಕೆ ನೀವು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇಲ್ಲ? ಇದು ಇಲ್ಲಿ ಅಲ್ಲಿನ ರೈತರು ಇಡ್ತಾ ಇರುವಂತ ಪ್ರಶ್ನೆ. ಬಿಡ್ತಾ ಹೋದ್ರೆ ಪಾರ್ಕ್ಯಾಗೆ ಗುಡ್ಸೋದು ಓಟ್ ಕೂಡ ಹಾಕಲ್ಲ ನಿಂಕ ನಿನ್ನ ಮನ್ ಬಾಕ್ಲಿಗೆ ಬರ್ತಾನೆ ನೋಡು, ಇದೇ ತಕೊಳ್ಳೋದು ಕೈಕೆ ಹುಷಾರು. 101 ದಿನ ಇವತ್ಕ ಸೊಳ್ಳಿಗಳಾಗ ಮಕ್ಕಳನ್ನ ಹಾಕ್ಕೊಂಡು ಬಾಣಂತಿಗಳನ್ನ ಹಾಕ್ಕೊಂಡು ಏನು ಅವಸ್ಥೆ ನಮ್ದು. ಕಣ್ಣು ಕಾಣಲ್ಲ ನಿಂಕ. ಎಲ್ಲಿದ್ದಯ್ಯ? ಬಾ ಈಶಾಕ ಬಾರಯ್ಯ, ಬಾ. ಹೆಂಗಿದ್ದ ನೋಡೋಣ ಕಣ್ಣಾಗ ದೀಸಾಕೊಂಬಾರ. ನೀನು ಶೀಟಕ್ಕೆ ಏನು ನೀನು ಉದ್ಧಾರ ಮಾಡಿರೋದು ನಮ್ಮನ್ನ? ಬಾ, ಎಲ್ಲಿದ್ದ ಈಶಾಕ? ಇಲ್ಲ ನೀನು ಸರ್ಕಾರನ ಪಾಲಿಕೆಗೆ ಗುಡಿಸಿ ಎತ್ತಿ ಕೆರೆ ಹಾಕಿಬಿಡ್ತೀನಿ. ಏನು ಅಂದ್ಕೊಂಡಿದ್ದೆ? ಕೊಡಲ್ಲ ಏನು ನಾವು ತಿನ್ನೋದೇನು? ಮಕ್ಕಳು ಮದುವೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಇರೋರು ಎಲ್ಲ ಮಂಚಕ್ಕೆ ಬಂದು ಒಂದಷ್ಟು ಕಾಲ ಹಾಕ್ಬೇಡ ಅವ್ರಿಗೆ. ನಮಗೂ ಪುಣ್ಯ ಬೇಡ, ಈ ದೊಡ್ಡ ಮನುಷ್ಯನ್ಕ ಪುಣ್ಯ. ರಾಜಕೀಯ ಕಟ್ಗಳು ಗೋಯ್ತೀವಿ ನಾವು. ರೈತರು ನಮ್ಮನ್ನು ಉಳಿಸ್ಬೇಕು. ಅವರು ರೈತರನ್ನ ಉಳಿಸಿದ್ರೆ ನಾವು ಅವ್ರನ್ನ ಉಳಿಸ್ಕೊಡ್ತೀವಿ. ಮುಂದೆ ಇವತ್ತು ಸರ್ಕಾರ ಐತೆ, ಇವತ್ತು ಶಾಶ್ವತ ಅಲ್ಲ ಸರ್ಕಾರ. ಅವ್ರು ಬಂದಿಲ್ಲ ಅಂದರೆ ರೈತನ ಉಳಿಸ್ಕೊಟ್ಟಿಲ್ಲ ಅಂದರೆ ನಾವು ಪರ್ಕೆ ಅಲ್ಲೇ ಅವ್ರ ಸರ್ಕಾರನ ಗುಡಿಸ್ತೀವಿ. ಅವ್ರು ನಮ್ಮನ್ನ ಹೆಂಗೆ ಕಷ್ಟ ಕೊಡ್ತಾವ್ರೆ, ಹಗಲು ರಾತ್ರಿ ನಮ್ಮ ಸೊಳ್ಳಿಗಳ ಕಷ್ಟಕ್ಕೆ ನಮ್ಗೆ ಬಿಟ್ಟವ್ರೆ. ಆ ಥರ ನಾವು ಅವ್ರನ್ನ ಮುಂದೆ ಅವ್ರು ಬರ್ತಾರಲ್ಲ ನಮ್ಮನ್ನು ಕೇಳ್ಕೊಳಕ್ಕೆ, ಆವತ್ತು ನಾವು ಈ ಪರ್ಕೆನಾಗೆ ಅವ್ರನ್ನ ಸರ್ಕಾರನ ನಾವು ಗುಡಿಸ್ಕೊಡ್ತೀವಿ. ನಾವು ರೈತರು ನಮ್ಮನ್ನು ಉಳಿಸ್ಬೇಕು. ಅವರು ರೈತರನ್ನ ಉಳಿಸಿದ್ರೆ ನಾವು ಅವ್ರನ್ನ ಉಳಿಸ್ಕೊಡ್ತೀವಿ. ಮುಂದೆ ಇವತ್ತು ಸರ್ಕಾರ ಐತೆ, ಇವತ್ತು ಶಾಶ್ವತ ಅಲ್ಲ ಸರ್ಕಾರ. ಅವ್ರು ಬಂದಿಲ್ಲ ಅಂದರೆ ರೈತನ ಉಳಿಸ್ಕೊಟ್ಟಿಲ್ಲ ಅಂದರೆ ನಾವು ಪರ್ಕೆ ಅಲ್ಲೇ ಅವ್ರ ಸರ್ಕಾರನ ಗುಡಿಸ್ತೀವಿ. ಅವ್ರು ನಮ್ಮನ್ನ ಹೆಂಗೆ ಕಷ್ಟ ಕೊಡ್ತಾವ್ರೆ, ಹಗಲು ರಾತ್ರಿ ನಮ್ಮ ಸೊಳ್ಳಿಗಳ ಕಷ್ಟಕ್ಕೆ ನಮ್ಗೆ ಬಿಟ್ಟವ್ರೆ. ಆ ಥರ ನಾವು ಅವ್ರನ್ನ ಮುಂದೆ ಅವ್ರು ಬರ್ತಾರಲ್ಲ ನಮ್ಮನ್ನು ಕೇಳ್ಕೊಳಕ್ಕೆ, ಆವತ್ತು ನಾವು ಈ ಪರ್ಕೆನಾಗೆ ಅವ್ರನ್ನ ಸರ್ಕಾರನ ನಾವು ಗುಡಿಸ್ಕೊಡ್ತೀವಿ.